ಗುರುಜಿ, ನಿನ್ನೆ ಕಾರ್ಯಕ್ರಮದಲ್ಲಿ ನೀವು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ರಿ ಯಾವ ರಾಶಿಗೆ ಯಾವ ದಿಕ್ಕು ಸೂಕ್ತ ಅಂತ ಹೇಳ್ತಾ ಇದ್ರಿ, ಅಭಿವೃದ್ಧಿಯನ್ನ ಯಾವ ದಿಕ್ಕಿನಿಂದ ಹೊಂದಬಹುದು, ಹಾಗೆ ಯಾವ ದಿಕ್ಕಿನಿಂದ ದೂರ ಇರಬೇಕು ಅಂತ ಕೂಡ ಹೇಳ್ತಿದ್ರಿ. ಮಾತುಕತೆ ಮುಂದುವರಿಸೋಣ್ವಿ? ಖಂಡಿತ. ಇವತ್ತಿನ ದಿವಸದ ನಕ್ಷತ್ರ ರಾಶಿಗಳ ಎಲ್ಲ ಸೇರಿ 12 ರಾಶಿಗಳು, ಅಂದರೆ 27 ನಕ್ಷತ್ರಗಳು ರಾಶಿಯೊಳಗೆ ಸೇರೇ ಇರುತ್ತೆ. ಮೊದಲಾಗಿರ್ತಕ್ಕಂಥ 4 ರಾಶಿಗಳ ವಿಚಾರ ಅಂತ ತಿಳಿಸ್ಬಿಟ್ಟೆ. ಯಾವ್ಯಾವುದು? ಮೇಷ, ವೃಷಭ, ಮಿಥುನ, ಕರ್ಕಾಟಕ. ಇನ್ನು ಉಳಿದ 4ನ್ನ ಇವತ್ತಿನ ದಿವಸ ಮಾತಾಡೋಣ. ಆ 4 ಯಾವ್ಯಾವುದು? ಸಿಂಹ, ಕನ್ಯಾ, ತುಲ, ವೃಶ್ಚಿಕ. ಸಿಂಹರಾಶಿಯವರು ಯಾವ ಕಾಲಕ್ಕೂ ದಕ್ಷಿಣಾಭಿಮುಖವಾಗಿ ನೋಡ್ತಕ್ಕಂಥ ವಿಚಾರ. ಸಿಂಹರಾಶಿ ಅಂದ್ರೇನು? ಸಿಂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ ಜಗತ್ತಲ್ಲಿ ಸೂರ್ಯನು ಸಿಂಹರಾಶಿಯಲ್ಲೇ ಇರ್ತಾನೆ. ಅಂದರೆ ಕುಂಭರಾಶಿಯನ್ನು ನೋಡ್ತಾ ಇರ್ತಾನೆ. ಕುಂಭ ಅಂದರೆ ಕುಟುಂಬ. ಅವರ ಮನೆಯಲ್ಲಿ ಯಾವತ್ತೂ ಕಲಹ ಬರೋದ್ರಿಂದ ದಕ್ಷಿಣದಿಂದಾನೇ ಬರುತ್ತೆ, ಬರೆದಿಟ್ಕೊಳ್ಳಿ. ಅಂದರೆ ದಕ್ಷಿಣ ಭಾಗದಿಂದ ಬರತಕ್ಕಂಥ ತೊಂದರೆಗಳು ಹೆಚ್ಚು. ಆದರೆ ನಿಮಗೆ ಪರಿವರ್ತನಾ ಎನ್ನುವುದು ದಕ್ಷಿಣ. ಆ ದಕ್ಷಿಣಕ್ಕೆ ಏನು ಮಾಡಬೇಕು? ಸಾಕ್ಷಾತ್ ಸುಬ್ರಹ್ಮಣ್ಯ. ಸೂರ್ಯನು ಸುಬ್ರಹ್ಮಣ್ಯ ಅನುಗುಣದಲ್ಲಿ ಶನೇಶ್ವರನೇ ಜೊತೆಗೆ, ಅಂದರೆ ತಂದೆ ಮಕ್ಕಳು ಇಬ್ಬರು ಒಂದೇ ಕಾಲದಲ್ಲಿ ಏಕಕಾಲಕ್ಕೆ ಒಂದೇ ದಿಕ್ಕನ್ನು ನೋಡ್ತಾ ಇದ್ರೆ ಸೂರ್ಯ ಮತ್ತು ಚಂದ್ರ, ಏನಾಗತ್ತೆ? ಅಮಾವಾಸ್ಯೆ. ಅಂದರೆ ಅಮಾವಾಸ್ಯೆ ದಿವಸವೇ ಲಕ್ಷ್ಮೀ ಪೂಜೆ, ಅಮಾವಾಸ್ಯೆ ದಿವಸವೇ ವಿಶೇಷವಾಗಿ ವಟಭೈರವ ಪೂಜೆ. ವಟಭೈರವ ಅಂದ್ರೇನು? ಆಲ್ದ ಮರದ ಕೆಳಗೆ ಭೈರವ ಗುಡಿ ಇರುತ್ತಲ್ಲ, ಅಂಥವ್ರನ್ನ ಪೂಜೆ ಮಾಡಬೇಕು. ಅಥವಾ ಮಹಾಕಾಳಿ ಪೂಜೆಯನ್ನು ಮಾಡಬೇಕು. ಮಹಾಕಾಳಿ ವಿಶೇಷವಾಗಿ ಅಮಾವಾಸ್ಯೆ ಅಂದರೆ ಕಪ್ಪಾಗಿರ್ತಾಳೆ, ನೀಲಿಯಾಗಿರ್ತಾಳೆ. ಕಪ್ಪು ಮತ್ತು ನೀಲಿ ಎರಡೂ ಸೇರಿದಾಗ ಹೇಗಿರ್ತಾಳೆ? ಹಾಗಿರ್ತಾಳೆ. ಅಂದರೆ ಅಂಥ ಬಣ್ಣದವಳನ್ನ, 2 ಬಣ್ಣ ಮಿಶ್ರವಾಗಿರ್ತಕ್ಕಂಥ ದೇವತೆಗಳನ್ನ, ಅಂಥ ಒಂದು ದೇವರ ಅನುಗ್ರಹವನ್ನು ಪೂಜೆ ಮಾಡಬೇಕು. ಆ ಒಂದು ಸಂಖ್ಯೆ ಏನು ಅಂದರೆ ದಕ್ಷಿಣದಲ್ಲೇ ಪೂಜೆ ಮಾಡಬೇಕು. ಅದಕ್ಕೆ ದಕ್ಷಿಣ ಕಾಳಿಗೆ ಬಲಿವರ್ಣ ಅಂತ ಕರಿತೀವಿ. ನೀವು ಅದಕ್ಕೇನು ಮಾಡಬೇಕು? ಈ ಪೂಜೆಯನ್ನು ಮಾಡ್ತಕ್ಕಂಥ ವಿಧಾನವನ್ನು ಯಾವ ಕಾಲಕ್ಕೂ ದಕ್ಷಿಣ ಬಿಟ್ಟು ಪರಿವರ್ತನೆ. ಆರೋಗ್ಯ ಅಂದರೆ ಕಣ್ಣನ್ನು ಚೆನ್ನಾಗಿ ನೋಡ್ಕೋಬೇಕು, ತಲೆಯನ್ನು ಚೆನ್ನಾಗಿ ನೋಡ್ಕೋಬೇಕು. ಸಿಂಹರಾಶಿ ಅಲ್ವಾ, ತಲೆಯನ್ನು ಚೆನ್ನಾಗಿ ನೋಡ್ಕೋಬೇಕು. ಹಾರ್ಟ್ ಹೋಲ್ ಅಲ್ಲಿ ಅಮಾವಾಸ್ಯೆ ಅಂದ್ರೇನು? ಕತ್ಲು, ಗೊತ್ತಾಗಲ್ಲ. ಡಾಕ್ಟರ್ ಹತ್ರ ಹೋದಾಗ ಡಯಾಗ್ನೋಸ್ ಏನೂ ಗೊತ್ತಿಲ್ಲ, ಎದೆ ನೋವು ಏನೂ ಇಲ್ಲ, ಏನು ಫಸ್ಟ್ ಕ್ಲಾಸ್ ಆಗಿದ್ದೀರಾ ಅಂದ್ಬಿಡ್ತಾನೆ ಡಾಕ್ಟ್ರು. ಅವನ ತಲೆ ಅವನಿಗೇನು ಗೊತ್ತಾಗುತ್ತೆ? ಒಳಗಡೆ ಇರತಕ್ಕಂಥ ನೋವು. ಯಾಕೆ ಅಂದರೆ ಒಳಗೆ ಗಾಳಿ ಕೂತ್ಕೊಂಡಿರುತ್ತೆ. ಆ ಗಾಳಿಯಿಂದ ತೊಂದರೆ ಆಗ್ಬೋದು. ಅಥವಾ ರಕ್ತದಲ್ಲಿ ತೂತು ಮಾಡಿರುತ್ತೆ, 1 2 3 4 ತೂತು ಮಾಡಿರುತ್ತೆ. ಆ ತೂತಲ್ಲಿ ಯಾವುದು ಏನು ಅಂತ ಗೊತ್ತಿಲ್ಲ. ಅಂದರೆ ಮ್ಯಾನ್ ಹೋಲ್, ಅಂದರೆ ಒಳಭಾಗದಲ್ಲಿ ಹಾರ್ಟಲ್ಲಿ ಹೋಲ್ ಆಗಿರುತ್ತೆ, ಹುಷಾರ್ ಅಂತಿರುತ್ತೆ. ಅದು ಆ ನೋವು ಯಾವಾಗ ಇರುತ್ತೆ ಅಂದರೆ ರಕ್ತ ಜಾಸ್ತಿ ಫ್ಲೋ ರಕ್ತ ಕಮ್ಮಿ ಬಂದಾಗ. ಅಂದರೆ ಆ ಜಾಗ ಫಿಲ್ಲಪ್ ಆಗಬೇಕಲ್ಲ, ಫಿಲ್ಲಪ್ ಆಗದಿದ್ದಾಗ ಗಾಳಿನೂ ಸೇರ್ಕೊಂಡ್ಬಿಟ್ಟು ಪ್ರೆಷರ್ ಜಾಸ್ತಿ ಆದಾಗ ನೋವು ಬರ್ಬೋದು, ಪ್ರೆಷರ್ ಕಮ್ಮಿ ಆದಾಗ ನೋವು ಬರ್ಬೋದು. ಇದರ ಬಗ್ಗೆ ಗಮನ ಇಡಬೇಕು. ಮೂತ್ರಪಿಂಡ ಅಂದರೆ ಏನು? ಯಾವ ಕಾಲಕ್ಕೂ ಗಂಡಾಗ್ಲಿ ಹೆಣ್ಣಾಗ್ಲಿ ಮೂತ್ರಪಿಂಡವನ್ನು ಪರಿಪೂರ್ಣವಾಗಿ ನೋಡ್ಕೋಬೇಕು. ಜಗತ್ತಲ್ಲಿ ಎಲ್ಲ ಬೇಕಾದ್ರೂ ಲಿವರು ಮತ್ತು ಕಿಡ್ನಿ ಕೆಟ್ಟು ಹೋದ್ರೆ ಬಹಳ ಕಷ್ಟ. ಹಾರ್ಟ್ ಆದರೂ ಹೋದ್ರೆ ಒಂದು ಬೇರೆ ಆರ್ಟಿಫಿಷಿಯಲ್ ಹಾರ್ಟ್ ಹಾಕ್ತಾರಂತೆ. ಅದು ಈ ನಡುವೆ ಕಂಡು ಹಿಡಿದು ಬಿಡ್ತಾರೆ. ಕಂಡು ಹಿಡಿದ್ರು ಕಬ್ಬಣ ಎಷ್ಟೇ ಆದರೂ ನ್ಯಾಚುರಲಿಟಿ ಹೊರಟೋಗುತ್ತೆ. ಸೂರ್ಯನಿಗೆ ನೋಡ್ತಕ್ಕಂಥ ವಿಧಾನ. ಅದಾದ ಮೇಲೆ ಫೀಲಿಂಗ್ಸ್ ಅಂದರೆ ನೀವು ಮುಟ್ಟಕ್ಕಾಗಲ್ಲ, ಮುಟ್ಟಿದ್ರೆ ಸ್ಪರ್ಶವಾಗಲ್ಲ. ಇದೇನೋ ಮುಟ್ತಾ ಇದ್ರೂ ಗೊತ್ತಾಗಲ್ಲ, ನಂಬಾಗೋಗುತ್ತೆ ದೇಹ. ಈ ನಂಬು ಆಗೋವಂಥ ವಿಚಾರ ಈ ಸಿಂಹರಾಶಿಯವರಿಗೆ. ಅಂದರೆ ಶನಿ ಎದುರುಗಡೆ ಕುಂಭ ನೋಡ್ತಾನೆ. ಅಂದರೆ ನೀರೊಳಗೆ ಜಾಸ್ತಿ ಕುರಿತಾ ಇರತಕ್ಕಂಥ ಕೈ ಚಳಿಗೆ ನಡುತ್ತಾ ಇದ್ದಾಗ ನೀರೊಳಗೆ ಕೈ ಇಟ್ಟರೆ ಹೆಂಗಾಗತ್ತೆ? ನಂಬಾಗೋಗುತ್ತೆ. ಹಾಗೆ ಕುಟುಂಬ ಅಂದ್ರೆ ಏನಾಗತ್ತೆ? ಒಬ್ಬ ಮನುಷ್ಯ ತಲೆ ಸಿಂಹರಾಶಿ ಅವನ ಮನೆ ಇದ್ರೆ ಹಣೆ ಬರ ಅವ್ರಿಗೆ ಯಾವತ್ತೂ ಜೀವನದಲ್ಲಿ ಕುಂಭ ಅಂದ್ರೆ ಕುಟುಂಬಕ್ಕೆಲ್ಲರೂ ತೊಂದರೆ ಬರುತ್ತೆ. ಯಾಕೆ ಬರುತ್ತೆ? ಹೇಗೆ ಬರುತ್ತೆ? ಒಂದಲ್ಲ ಒಂದು ಕಾರಣ ಹುಡ್ಕೊಂಬರೆ, ಅದಂತೂ ಸತ್ಯ. ತದನಂತರ ಕನ್ಯಾ ರಾಶಿಗೆ ಬರೋಣ. ಈ ಕನ್ಯಾ ರಾಶಿ ಇರತಕ್ಕಂಥ ವಿಚಾರ ಏನು? ಜಲತತ್ವ ಅಲ್ಲ, ಭೂತತ್ವ. ಅಂದರೆ ಭೂಮಿಗಳನ್ನು ನೀವು ಎಲ್ಲೆಲ್ಲಿ ಇಡ್ತೀರೋ ಚೆನ್ನಾಗಿ ಗಮನಿಸ್ಕೋಬೇಕು, ಆರೈಕೆ ಮಾಡಬೇಕು. ಅಂದರೆ ಈ ಭೂಮಿಯನ್ನ ಯಾವ ಕಾಲಕ್ಕೂ ಎಲ್ಲೆಲ್ಲಿ ಇದೆಯೋ ಅದನ್ನು ಸರಿತಿದ್ದುಪಡಿಸ್ಕೊಳ್ಳದೆ, ನಿಮಗೆ ಕನ್ಯಾ ರಾಶಿಯವ್ರ ಹಣೆ ಬರನೇ ಇಷ್ಟು, ನಿಮ್ಮ ಹಣೆ ಬರದಲ್ಲಿ ಬರೆದಿರ್ತಕ್ಕಂಥ ಭೂಮಿಗಳು ಎಲ್ಲಾದರೂ ಇದ್ರೆ ಆ ದೋಷ ಹೊಡಿತಾ ಇರುತ್ತೆ. ವಾಯುಮೂಲ ದೋಷ ಹೊಡಿತಾ ಇದ್ರೆ ಗಂಡು ಮಕ್ಕಳು ಓದ್ತಾ ಇರಲ್ಲ, ಅಥವಾ ಹೆಣ್ಣು ಮಕ್ಕಳು ಓಡೋಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇಲ್ಲ, ವಿಶೇಷವಾಗಿರ್ತಕ್ಕಂಥ ಭೂಮಿ ಅಂದರೆ ವಾಯುಗುಣ ಕಟ್ಟಾಗೋಗಿದೆ, ಮನೆ ಯಜಮಾನಿಗೆ ಕಾಂಚನಂ ಕಾರ್ಯಸಿದ್ಧಿ ನಿಂತು ಹೋಗ್ತಾ ಇರುತ್ತೆ. ಎಷ್ಟು ಬಂದರೂ ಸಂಪಾದನೆ ಸಾಲಲ್ಲ. ಹೆಣ್ಣು ಮಕ್ಕಳ ಹೆಸರಲ್ಲಿ ಏನಾದರೂ ಆಸ್ತಿ ಬರೆದಿದ್ರೆ 24 ಗಂಟೆ ಜೋರ್ ಜಬರ್ದಸ್ತಿ ಮಾಡ್ತಾ ಇರೋ ಹೆಂಡತಿ ಗಂಡನಿಗೆ ಬೇಕಾದ್ರೆ ಬಾರಿಸು ಬಿಡ್ತಾಳೆ, ಅಂತ ಹೆಂಡತಿ ಆಗಿರ್ತಾಳೆ. ಇಲ್ಲ, ಗಂಡ ಅಕಸ್ಮಾತ್ ಆದರೆ ಆ ವಾಯುಮೂಲ ಕೆಟ್ಟು ಹೋಗಿದ್ರೆ 24 ಗಂಟೆ ಏನು ಅಂದರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಹಣೆ ಬರದಲ್ಲಿ ಕುಡ್ಕೊಂಡು ಬರ್ತಾ ಇರ್ತಾನೆ. ನೋಡ್ತಾ ಇರೋದು ನೀರಿನ ಮನೆಯಲ್ವೇ ಆ ಕುಡುಕ ಆಗೋಗುತ್ತಾನೆ. ಆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಅನುಗುಣ. ಅದಾದ ಮೇಲೆ ರೋಗ ರುಜಿನಗಳು ಹೆಚ್ಚಂದ್ರೆ ಅವರಿಗಿರ್ತಕ್ಕಂಥ ಕುಳ್ಳು ಬುದ್ಧಿ. ಈ ಕನ್ಯಾ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ
ಆಶ್ಚರ್ಯವಾಗಿರತಕ್ಕಂಥ ಅಂದರೆ ಜೀವನದಾರು ಒಳ್ಳೆಯವರಾಗಿದ್ರು ಅವ್ರಿಗೆ ಸ್ವಲ್ಪ ಮಟ್ಟಕ್ಕೆ ಕುಳು ಬುದ್ಧಿ ಇರುತ್ತೆ. ಅಂದ್ರೆ ಏನೋ ನನಗಾಗಬೇಕು, ನನಗೊಬ್ಬನಿಗೆ ಆಗಬೇಕು, ಇನ್ನೊಬ್ಬನಿಗೆ ಆಗಬಾರ್ದು, ನನಗೆ ಸಿಕ್ಕಿಲ್ವಾ ಇನ್ನೊಬ್ಬನಿಗೂ ಸಿಗಬಾರ್ದು ಅನ್ನೋದೇ ಅವ್ರ ಹಣೆ ಬರ. ಅದಕ್ಕೆ ನೀವೇನು ಮಾಡಬೇಕು, ತ್ಯಾಗ, ಏನಾದರೂ ದಾನ ಧರ್ಮ ಮಾಡ್ತಾ ಇರಬೇಕು. ಕನ್ಯಾ ರಾಶಿ ಅವರು ಇಲ್ಲದೇ ಇದ್ರೆ ಭಾಳ ಕಷ್ಟ. ಒಂದು ಭೂಮಿ ಹೋಗ್ತಾ ಇದೆಯಾ, ಹಾಳು ಬಿದ್ದೋಯ್ತು, ಮಾರು ಬಿಸಾಕ್ಬಿಟ್ಟು ಇನ್ನೊಂದು ಭೂಮಿಯನ್ನು ಸರಿಪಡಿಸ್ಕೊಳ್ಳಿ. ಇಲ್ಲದಿದ್ರೆ ಬಹಳ ಕಷ್ಟ. ದುಡ್ಡು ಎಲ್ಲಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ, ಅದೆಲ್ಲ ಸರಿತಿದ್ದುಪಡಿಸ್ಕೊಳ್ತಾ ಇದ್ರೆ ಜೀವನದಲ್ಲಿ ಹಾನಿ. ಅದಕ್ಕೆ ನೀವು ಆ ವಾಯುತತ್ವ ಮೂಲಕವಾಗಿರ್ತಕ್ಕಂಥ ಪೂರ್ವಾಭಿಮುಖಕ್ಕೆ ಇರತಕ್ಕಂಥ ದೇವಮೂಲೆಯನ್ನೇ ನೋಡೋದ್ರಿಂದ ಈ ಕನ್ಯಾ ರಾಶಿ ಯಾವ ಕಾಲಕ್ಕೂ ನೈಋತ್ಯ ಭಾಗ ಅಂದರೆ ಹಾರ್ಟ್, ಮನೆ ಯಜಮಾನನ ಹಾರ್ಟ್ ಭಾಗ ಅಂದರೆ ಮನೆ ಯಜಮಾನನಿಗೆ ತೊಂದರೆ ಬರುತ್ತೆ. ಯಜಮಾನಿ ಆಗಿದ್ರೆ ಅಂದ್ರೆ ಯಜಮಾನ್ ಇಲ್ದೇ ಇದ್ದವಳಾದ್ರೆ ಅವಳಿಗೆ ತೊಂದರೆ, ಅಥವಾ ಮಗನೇ ಆಗಿದ್ರೆ ತಂದೆ ತಾಯಿ ಇಬ್ರು ಇಲ್ದಿದ್ರೆ ಅವನಿಗೆ ತೊಂದರೆ. ಅದಕ್ಕೆ ನೀವು ಅದನ್ನು ಸರಿ ತಿದ್ದುಪಡಿಸ್ಕೊಂತಾ ಇರ್ಬೇಕು. ಹೇಗೆ? ಗುರು ನಮಸ್ಕಾರವನ್ನು ಮಾಡ್ತಾ ಇರಬೇಕು. ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ಭೂಮಿ ತತ್ವ ಅಂದ್ರೆ ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ಬರ್ತಾ ಇರಬೇಕು. ಒನ್ಸ್ ಇನ್ ಅ ವೈಲ್, ಒಂದು ತಿಂಗಳು ಒಂದ್ಸಲಿ ಹೆಂಡತಿ ಮಕ್ಕಳ ಕುಟುಂಬ ಸಮೇತವಾಗಿ ಒಂದು ಯಾತ್ರೆಯನ್ನು ಮಾಡ್ತಾ ಇರಬೇಕು. ನೆಕ್ಸ್ಟ್ ತುಲಾರಾಶಿಗೆ ಬರೋಣ. ತಕ್ಕಡಿಯಲ್ಲಿ ತೂಗ್ತಾ ಇರತಕ್ಕಂಥ ವಿಧಾನ ಪಶ್ಚಿಮ. ನಿಮ್ಮ ಮನೆಯಲ್ಲಿ ಯಾವತ್ತು ಹಣೆ ಬರ ಬರೆದಿಟ್ಕೊಂಬಿಡಿ. ತುಲಾರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ನೀವು ಎಂಥ ಮನೆ ಕಟ್ಟಿ ನಿಮ್ಮ ಮನೆ ಕಡೆ ಪಶ್ಚಿಮದಲ್ಲೇ ಇರುತ್ತೆ ಕಿಟಕಿಗಳು. ಅಂದರೆ ಪೂರ್ವ ಕಿಟಕಿ ಇರಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇರುತ್ತೆ. ಆದರೆ ನಿಮ್ಮ ಹಣೆ ಬರದಲ್ಲಿ ಎಲ್ಲರಿಗೂ, ಈ ವೃಶ್ಚಿಕ ರಾಶಿಯವರಿಗೂ, ವಿಶೇಷವಾಗಿರ್ತಕ್ಕಂಥ ತುಲಾರಾಶಿಯವರಿಗೂ ಎಲ್ಲ ಕಿಟಕಿಗಳು ಬೆಳಕು ಬರೋದೆಲ್ಲ ಸಾಯಂಕಾಲನೇ ಮನೆಯೊಳಗೆ, ಇಲ್ಲ ಪಕ್ಕದಲ್ಲಿ ಅಡ್ಡವಾಗಿರುತ್ತೆ ಪೂರ್ವಕ್ಕೆ, ಇಲ್ಲ ಈ ಕಡೆ ಇರ್ತಕ್ಕಂಥ ಬಯಲು ಪಶ್ಚಿಮದಲ್ಲೇ ಖಾಲಿ ಇರುತ್ತೆ, ಇಲ್ಲ ನಿಮ್ಮ ಸೈಟ್ ಪಕ್ಕದಲ್ಲಿ ಎಲ್ಲ ಕಡೆ ಸೈಟ್ ಮುಚ್ಚೋಗಿರುತ್ತೆ. ಆದರೆ ಒಂದು ಕಡೆ ಮಾತ್ರ ಓಪನ್ ಗ್ರೌಂಡ್ ಇರುತ್ತೆ, ಅಲ್ಲಿ ಯಾವ ಕಟ್ಟಡನೂ ಬರಲ್ಲ. ಯಾಕೆಂದ್ರೆ ಪಶ್ಚಿಮದಲ್ಲೇ ಆವರಿಸ್ಕೊಳ್ಳೋದು. ನೀವು 24 ಗಂಟೆ ಪಶ್ಚಿಮ ಅಣಿಬರ. ಅದಕ್ಕೆ ನೀವು ಎರಡೂ ರಾಶಿಯವರು ಅಂದರೆ ವೃಶ್ಚಿಕ ರಾಶಿಯವರು, ತುಲಾರಾಶಿಯವರು ಶ್ರೀರಂಗರಂಗನಾಥ ಅಂದರೆ ಮಲಗಿರ್ತಕ್ಕಂಥ ನಾರಾಯಣ ಸ್ಮರಣೆಯನ್ನು 24 ಗಂಟೆ ಮಾಡ್ತಾ ಇರಬೇಕು. ಪ್ರತಿ ಬುಧವಾರ ಶನಿವಾರ ಹೋಗಿ ತುಳಸಿಯನ್ನು ಕೊಟ್ಟು ನಮಸ್ಕಾರ ಮಾಡ್ತಿರ್ಬೇಕು. ಯಾವ ಜೀವನದಲ್ಲೂ ಪೂರ್ವದಿಂದ ಬರ್ತಕ್ಕಂಥ ರೋಗಗಳು ಜಾಸ್ತಿ ಅಂದ್ರೆ ಏನು, ನಿಮಗೆ ಆರೋಗ್ಯ ತತ್ವ ಕೆಡ್ತಾ ಇರುತ್ತೆ. ವಾತ ಶ್ಲೇಷ ಕಫ, ಅಥವಾ ಸಣ್ಣದಾಗಿ ಯಾವನಾದ್ರೂ ಅಕ್ಷಿ ಅಂದ್ರೆ ನಿಮಗೆ ಅಕ್ಷಿ ಶುರುವಾಗ್ಬಿಡುತ್ತೆ. ಅಂದ್ರೆ ಇನ್ಫೆಕ್ಷನ್ಸ್ ಮೋರ್. ಸುಮ್ಮನೆ ಹಾಸ್ಪಿಟಲ್ ಹೋಗಿ ಯಾವನೋ ನೋಡ್ಕೊಂಡ್ ಬಂದ್ಬಿಟ್ಟ ತಕ್ಷಣ ನಿಮಗೆ ಬಂದ್ಬಿಡುತ್ತೆ ಚಳಿ ಜ್ವರ. ಯಾರಾದ್ರೂ ದಾಟಿದ್ರು ರೋಡಲ್ಲಿ ಯಾರಿಗಾದ್ರೂ ಮಾಡಿಸಿಟ್ಟಿದ್ರು ಅಂತ ನೀವು ಹೋಗಿ ನೋಡಕ್ ಬಂದ್ರೆ ನಿಮಗೆ ಬಂದ್ಬಿಡುತ್ತೆ ಹಣೆ ಬರ. ಅಥವಾ ಯಾವನಾದ್ರೂ ಇನ್ನೇನು ಸಾಯ್ತಿದ್ದಾನೆ ಅಂದ್ರೆ ಅವ್ನು ಹೋಗಿ ನೋಡ್ಕೊಂಡ್ ಬರಕ್ಕಾದ್ರೆ ಪಾಪ ಲಾಸ್ಟ್ ನೀರು ಹಾಕಿ ಬಂದ್ಬಿಡೋಣ ಅಂತ ನೀವೇನಾದ್ರೂ ಹೋಗಿ ನೋಡಿದ್ರೆ ಅವನು ಸಾಯಲ್ಲ, ಗಟ್ಪಿಂಡ ಚೆನ್ನಾಗಿ ಬದುಕೊಂಡ್ಬಿಡ್ತಾನೆ, ನೀವು ರೆಡಿ ಆಗ್ಬಿಡ್ತೀರಾ ಫೋಟೋ ಒಳಗೆ ಬರಕ್ಕೆ. ಅಂಥದ್ದೆಲ್ಲ ಆಗ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿ ತುಲಾರಾಶಿ ಅವ್ರಿಗೆ. ಅಂದ್ರೆ ಈ ಪಶ್ಚಿಮಾಧಿಪತಿ ಶನಿ ಯಾವತ್ತು ಪಶ್ಚಿಮ ಅನ್ನೋದು ಗಮನ ಇರಬೇಕು. ಈ ಪಶ್ಚಿಮ ದಿಕ್ಕಲ್ಲಿ ನಿಮಗೆ ಬೇಕಾಗಿರೋದು ನೀರು ಮತ್ತು ವಿಶೇಷವಾಗಿ ಗಾಳಿ. ಈ ನೀರು ಗಾಳಿ ಎರಡೂ ಇರೋದ್ರಿಂದ ನಿಮಗೆ ಗೊತ್ತಾಗದೇ ಇರತಕ್ಕಂಥದ್ದು ಏನಂದ್ರೆ, ಬೋಟಲ್ಲಿ ಹೋಗ್ತಾ ಇದ್ರೆ ಹುಷಾರಾಗಿರ್ಬೇಕು, ಮನೆಯಲ್ಲಿ ನೆಲದ ಮೇಲೆ ನೀರಿದ್ರೆ ಹುಷಾರಾಗಿರ್ಬೇಕು, ಕಣ್ಣು ಕಾಣದೇ ಇರತಕ್ಕಂಥವಾಗಿ ಬೀಳ್ತೀರಾ, ಜಾರ್ ಬೀಳ್ತೀರಾ, ಹುಷಾರಾಗಿರ್ಬೇಕು, ಶಾರ್ಪ್ ಐಟಮ್ಸ್ ಇಂದ ಹುಷಾರಾಗಿರ್ಬೇಕು. ಇದನ್ನೆಲ್ಲ ಸಂದಿಗ್ಧ ಕಾಲದಲ್ಲಿ ಇರತಕ್ಕಂಥ ವಿಚಾರವನ್ನು ತಿಳ್ಕೊಂಡು, ಮೇಷರಾಶಿಯಲ್ಲಿ ಇರತಕ್ಕಂಥದ್ದು ಅಂದ್ರೆ ಅಡಿಗೆ ಮನೆಯಲ್ಲಿ ಹೆಂಗಸರಾದ್ರೆ ಸ್ಟವ್ ಹತ್ರ ಹುಷಾರಾಗಿರ್ಬೇಕು, ಗ್ಯಾಸ್ ಬಗ್ಗೆ ಗಮನ ಇರಬೇಕು, ಆರೋಗ್ಯಸ್ಥವಾಗಿರಬೇಕು. ಬಯಸ್ಕೊಳ್ಳಕ್ಕೆ ರೆಡಿ ಇದೆ ಅಂದ್ರೆ ಗಂಡಸರು, ಆಫೀಸಲ್ಲಿರ್ತಕ್ಕಂಥ ಆಫೀಸರ್ಸು ಯಾರಾದರೂ ಬೈಯಕ್ಕೆ ರೆಡಿ ಇರ್ತಾರೆ. ಕೆಲಸ ಮಾಡ್ತಕ್ಕಂಥ ಮೇಲಧಿಕಾರಿಗಳು 24 ಗಂಟೆ ಬೈತಾ ಇರ್ತಾರೆ, ಎಷ್ಟು ಮಾಡಿದ್ರು ಸಂತೃಪ್ತಿ ಇಲ್ಲ. ಇಲ್ಲ ಹೆಂಡತಿಗೆ ಗಂಡ ಬೈತಾನೆ, ಇಲ್ಲ ಗಂಡನಿಗೆ ಹೆಂಡತಿ ಬೈತಾರೆ. ಈ ಬಯಸ್ಕೊಳ್ಳೋದು ತಪ್ಪೋದೇ ಇಲ್ಲ ಈ ವೃಶ್ಚಿಕ ರಾಶಿ ತುಲಾರಾಶಿ ಅವರಿಗೆ. ಅಥವಾ ಬೈತಾರೋದು ತಪ್ಪೋದೇ ಇಲ್ಲ, 24 ಗಂಟೆ ಬೈತಾ ಇರ್ತಂದ್ರೆ ಬಾಯಿ ಬಡಕರಾಗಿರ್ತಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ಸರಿಪಡಿಸಕ್ಕೆ ನಾವುಗಳು ನೋಡಿದ್ಯಾವುದು, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಒಂದೇ ಒಂದು ಸಮಯ ಅಂದ್ರೆ ನಿಮಗೂ ಪಶ್ಚಿಮ ದಿಗ್ಭಾಗಿ ಆದ್ರೂ ಕಷ್ಟ, ಅಂದರೆ ಆರೋಪಗಳು ಜಾಸ್ತಿ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಜಾಗೃತಿಯಾಗಿರ್ಬೇಕು. ಯಾರ ಮನೆಗಾದ್ರೂ ಹೋಗಿ ಬಂದ್ರೆ, ನೀವು ಬಂದ್ ಹೋದಾಗಿಂದ ನಮ್ಮ ಮನೆ ಲೋಟ ಕಾಣಿಸ್ತಾ ಇಲ್ಲ, ನೀವು ಬಂದ್ ಹೋದಾಗಿಂದ ನಮ್ಮ ಮನೆ ಲೋಟ ಕಾಣಿಸ್ತಾ ಇಲ್ಲ, ಅರ್ಥ ಏನೋ ನೀನೇ ಕದ್ಕೊಂಡು ಹೋಗಿದ್ಯಾ ಅಂತ ಆರೋಪ ಡೈರೆಕ್ಟ್ ಆಗಿ ಹಾಕದೇ ಇದ್ರು ಸ್ವಲ್ಪ ಮಟ್ಟಿಗೆ ಹಾಕ್ತಾರೆ. ಯಾರ ಮನೆಲ್ಲ ತಿನ್ಕೊಂಡ್ ಬಂದ್ರಿ ಅಂತ ಇಟ್ಕೊಳ್ಳಿ, ತಿಂದು ಬಂದ ಮೇಲೆ ಹೋಟ್ಲಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅದೇನೋ ಬಂದ್ರು ತಿಂದ್ರು ಅವ್ರ ಯೋಗ್ಯತೆಗೆ ಒಂದು ಚೂರು ನಾನು ಕೊಡ್ತೀನಿ ಬಿಡಿ ಅಂತ ಹೇಳಲೇ ಇಲ್ಲ ನೋಡಿ ಅನ್ನೋದು ಸಣ್ಣ ಆರೋಪ ಇರ್ಬೋದು, ಆದ್ರೆ ಬರೋದು ಗ್ಯಾರಂಟಿ. ನೀವೆಲ್ಲ ಹೇಳಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಂಡಿದ್ದೀನಿ. ಎಲ್ಲಿ ಕನ್ಯಾಗೆ ನೈಋತ್ಯ ಭಾಗ, ಸೂರ್ಯನ ಆಗಿರತಕ್ಕಂಥವನು ದಕ್ಷಿಣ ಭಾಗ, ತದನಂತರ ಸಿಂಹರಾಶಿ ಅಂತಕ್ಕಂಥ ವಿಚಾರ ಬಿಟ್ಟು ತುಲಾ ಮತ್ತು ವೃಶ್ಚಿಕಗೆ ಪಶ್ಚಿಮ ಭಾಗ. ಇನ್ನು ಉಳಿದಿರತಕ್ಕಂಥದ್ದು ಯಾವುದೋ ನಾವುಗಳ ಮೂಲದಿಂದ ನೋಡಿದ್ವಿ ಕೊನೆಯವರೆಗೂ ಅಂದ್ರೆ 4 ಗ್ರಹಗಳು. ಅಂದರೆ ಸಿಂಹ ಅಗ್ನಿಗ್ರಹ, ಗಮನ ಇರಲಿ. ಚೆನ್ನಾಗಿ ಅಗ್ನಿ ಅನ್ನೋದು ಹೆಂಡತಿ ಸಿಗಬೇಕಾದ್ರೂ ಕೋಪಿಷ್ಠ ಸಿಗ್ತಾಳೆ, ಅಥವಾ ಹೆಣ್ಣು ಸೈಲೆಂಟ್ ಆಗಿದ್ರೆ ಗಂಡ ಕೋಪಿಷ್ಠನಾಗಿರ್ತಾನೆ. ಕನ್ಯಾ ರಾಶಿಗೆ ಬುಧ ಸ್ಥಿರವಾಗಿರ್ತಕ್ಕಂಥದ್ದು, ಫೈನಾನ್ಸ್ ವ್ಯಾಪಾರ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಲೇಬೇಡಿ, ಹುಷಾರಾಗಿಟ್ಕೊಳ್ಳಿ. ತುಲಾ ರಾಶಿಯಲ್ಲಿ ತಕ್ಕಡಿ ತೂಗದಂಗೆ ನ್ಯಾಯ ಜಾಸ್ತಿ, ಯಾವತ್ತಿದ್ರು ಅವರು ಡೇರ್ ಡೆವಲ್ಸು. ಆದ್ರಿಂದ ಅವ್ರ ಹತ್ರ ನೀವು ಯಾವ ಕಾಲಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ, ಯಾವತ್ತಿದ್ರು ನಿಜ ಬಯಲಿಗೆ ಬರುತ್ತೆ.
ವೃಶ್ಚಿಕ ರಾಶಿಗೆ ಅನುಭವಶಾಲಿಯಾಗಿರ್ತಕ್ಕಂಥ ಜಲತತ್ವ ಯಾವ ಕಾಲಕ್ಕೂ ಸುಳ್ಳನ್ನು ಹೇಳೋದು ಜಾಸ್ತಿ. ಆದ್ರಿಂದ ಈ 4 ಗ್ರಹಗಳು ಅಗ್ನಿ, ಭೂಮಿ, ವಾಯು, ಜಲ 4 ವಿಶ್ಲೇಷವಾಗಿ ಹೇಳಿರ್ತಕ್ಕಂಥ ದಿಕ್ಕು ಹೇಳಿದ್ದೀನಿ. ಏನೇನು ಎಚ್ಚರಿಕೆ ಪಡ್ಕೋಬೇಕು ಅಂತ ಹೇಳಿದ್ದೀನಿ. ಜೀವನದಲ್ಲಿ ಎಲ್ಲವೂ ಸಂಕ್ಷಿಪ್ತವಾಗಿ ಇಟ್ಕೊಂಡಿರ್ತಕ್ಕಂಥ ಮಾರ್ಗವನ್ನು ತಲೆಗಿಟ್ಕೊಳ್ಳಿ. ಇನ್ನು ಉಳಿದ 4 ಧನುಸ್ಸು, ಮಕರ, ಕುಂಭ, ಮೀನ